ರೋಹನ್ ತನ್ನ ಕೋಣೆಯಲ್ಲಿ ದುಃಖದಿಂದ ಕುಳಿತಿದ್ದ. ಅವನ ಇಂಗ್ಲಿಷ್ ಪರೀಕ್ಷೆ ತುಂಬ ಕೆಟ್ಟದ್ದಾಗಿತ್ತು. ತುಂಬ ಕಡಿಮೆ ಅಂಕಗಳು ಬರುತ್ತವೆ ಎಂದು ಬೇಸರದಿಂದ ಇದ್ದ. ರೋಹನ್ನ ಅಜ್ಜಿ ಕೋಣೆಗೆ ಬಂದು ರೋಹನ್ಗೆ ಒಂದು ಸುಂದರವಾದ ಪೆನ್ಸಿಲನ್ನು ಉಡುಗೊರೆಯಾಗಿ ನೀಡುತ್ತಾಳೆ. ರೋಹನ್ ಹೇಳುತ್ತಾನೆ, ಅಜ್ಜಿ, ನನಗೆ ಈ ಪೆನ್ಸಿಲ್ ಕೊಡಬೇಡಿ. ನನ್ನ ಪರೀಕ್ಷೆಯು ವಿಫಲವಾಗಿದೆ. ಆದ್ದರಿಂದ ನನಗೆ ಈ ಉಡುಗೊರೆ ಬೇಡ. ಅಜ್ಜಿ ಹೇಳುತ್ತಾರೆ, ರೋಹನ್ ಮಗ, ಈ ಪೆನ್ಸಿಲ್ ಕೂಡ ನಿನ್ನಂತೆಯೇ ಇದೆ. ಈ ಪೆನ್ಸಿಲ್ ನಿನಗೆ ಬಹಳಷ್ಟು ಕಲಿಸುತ್ತದೆ. ನೋಡು, ಈ ಪೆನ್ಸಿಲನ್ನು ಸುಲಿದಾಗ ಈಗ ನೀವು ಅನುಭವಿಸುತ್ತಿರುವಂತೆಯೇ ಇದು ಕೂಡ ನೋವು ಅನುಭವಿಸುತ್ತದೆ. ಆದರೆ ಪೆನ್ಸಿಲನ್ನು ಹರಿತಗೊಳಿಸಿದ ನಂತರ ಅದು ತೀಕ್ಷ್ಣ ಮತ್ತು ಉತ್ತಮವಾಗುತ್ತದೆ. ಅದು ಬಹಳ ಸುಲಭವಾಗಿ ಬರೆಯಲು ಸಹಾಯ ಮಾಡುತ್ತದೆ. ಈಗ ನೀವು ಇಂದಿನಿಂದ ತುಂಬ ಕಷ್ಟಪಟ್ಟು ಕೆಲಸ ಮಾಡಿದರೆ ನೀನು ಕೂಡ ಮೊದಲಿಗಿಂತ ಬುದ್ಧಿವಂತ ಮತ್ತು ಉತ್ತಮರಾಗುತ್ತೀರಿ. ರೋಹನ್ ಸಂತೋಷದಿಂದ ಅಜ್ಜಿಯ ಕೈಯಿಂದ ಪೆನ್ಸಿಲ್ ತೆಗೆದುಕೊಳ್ಳುತ್ತಾನೆ. ಪಾಠ: ಸ್ನೇಹಿತರೆ, ಪೆನ್ಸಿಲ್ ಗೀಚದಿದ್ದರೆ ಅದರೊಂದಿಗೆ ಉತ್ತಮ ಬರವಣಿಗೆಯನ್ನು ಮಾಡಲು ಸಾಧ್ಯವಿಲ್ಲ. ಹಾಗೆಯೇ ಒಬ್ಬ ವ್ಯಕ್ತಿಯು ಒಳ್ಳೆಯವನಾಗಲು ಕಷ್ಟಗಳನ್ನು ಎದುರಿಸಬೇಕಾಗುತ್ತದೆ. ಇಂದಿನ ನಿಮ್ಮ ಕಷ್ಟಗಳು ನಾಳೆಗೆ ದೊಡ್ಡ ಪಾಠ. ನಮ್ಮ ಕಥೆಯನ್ನು ನೀವು ಹೇಗೆ ಇಷ್ಟಪಟ್ಟಿದ್ದೀರಿ ಮತ್ತು ಅದರಿಂದ ನೀವು ಏನು ಕಲಿತಿದ್ದೀರಿ ಎಂಬುದನ್ನು ಕಾಮೆಂಟ್ ಮಾಡುವ ಮೂಲಕ ನಮಗೆ ತಿಳಿಸಿ. ಧನ್ಯವಾದಗಳು.